ಯಾರನ್ನಾದರೂ ತಕ್ಷಣ ಓದಲು 12 ಮನಃಶಾಸ್ತ್ರೀಯ ತಂತ್ರಗಳು. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ಇಂದಿನ ವಿಡಿಯೋದಲ್ಲಿ ನಾವು 12 ಅಸಾಧಾರಣ ಮನಃಶಾಸ್ತ್ರೀಯ ತಂತ್ರಗಳನ್ನು ತಿಳಿದುಕೊಳ್ಳೋಣ. ಇವುಗಳ ಮೂಲಕ ಯಾರನ್ನಾದರೂ ತಕ್ಷಣ ಓದುವ ಕೌಶಲ್ಯವನ್ನು ನೀವು ಅಳವಡಿಸಿಕೊಳ್ಳಬಹುದು. ನಿಜವಾಗಿಯೂ ಆಸಕ್ತಿದಾಯಕವಾದ ವಿಷಯವಿದು, ಆದ್ದರಿಂದ ಸಂಪೂರ್ಣ ವಿಡಿಯೋವನ್ನು ಗಮನದಿಂದ ನೋಡಿ. 1. ಕಣ್ಣುಗಳ ಸಂಪರ್ಕ. ಕಣ್ಣುಗಳನ್ನು ನೋಡಿದಾಗ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ನಿಜವಾಗಿಯೂ ಒಪ್ಪಿಕೊಳ್ಳಬಹುದು. ಕಣ್ಣುಗಳು ಸತ್ಯವನ್ನು ಹೇಳುತ್ತವೆ. ನೀವು ಗಮನಿಸಬಹುದಾದ ದೃಷ್ಟಿಕೋನ, ಉತ್ಸಾಹ ಅಥವಾ ಸಂಶಯಗಳನ್ನು ಗಮನಿಸಬಹುದು. 2. ದೇಹಭಾಷೆ. ವ್ಯಕ್ತಿಯ ದೇಹಭಾಷೆ ಅವನ ಭಾವನೆಗಳನ್ನು ತಿಳಿಸುತ್ತದೆ. ಉದಾಹರಣೆಗೆ, ಕೈಗಳನ್ನು ಸಿಲುಕಿಸಿಕೊಳ್ಳುವುದು ಅಸೌಕರ್ಯದ ಸೂಚನೆ, ತಲೆ ತಿರುಗಿಸುವುದು ತಾತ್ಕಾಲಿಕ ಆಸಕ್ತಿಯ ಸೂಚನೆ. 3. ಮುಖದ ಅಭಿವ್ಯಕ್ತಿಗಳು. ಮುಖದ ಅಭಿವ್ಯಕ್ತಿಗಳು ತುಂಬಾ ಮಹತ್ವದ ಹಂಚಿಕೆ. ಆನಂದ, ದುಃಖ, ಕೋಪ ಅಥವಾ ಆತಂಕ ಎಲ್ಲವೂ ಮುಖದಿಂದ ಗೋಚರಿಸುತ್ತವೆ. 4. ಶಬ್ದದ ಟೋನ್. ಶಬ್ದದ ಟೋನ್ ಮತ್ತು ಧ್ವನಿಯು ವ್ಯಕ್ತಿಯ ಮನಸ್ಥಿತಿಯನ್ನು ತಿಳಿಸುತ್ತದೆ. ಧ್ವನಿಯ ಉತ್ಕರ್ಷ ಅಥವಾ ನಿಷ್ಕರ್ಷವು ಭಾವನೆಗಳನ್ನು ಸೂಚಿಸಬಹುದು. 5. ಪ್ರಶ್ನೆ ಕೇಳುವ ರೀತಿ. ವ್ಯಕ್ತಿಯು ಪ್ರಶ್ನೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬುದನ್ನು ಗಮನಿಸಿ. ಸರಳವಾಗಿ ಉತ್ತರಿಸುತ್ತಾರಾ ಅಥವಾ ಮನಸ್ಸು ಹರಿಸುತ್ತಾರಾ ಎಂಬುದನ್ನು ನೋಡಿ. 6. ಮಾತಿನ ವೇಗ. ತ್ವರೆಯ ಮಾತು ಆತಂಕವನ್ನು ಸೂಚಿಸಬಹುದು ಮತ್ತು ನಿಧಾನವಾದ ಮಾತು ಶಾಂತತೆಯನ್ನು ಸೂಚಿಸಬಹುದು. 7. ಶ್ರದ್ಧೆಯಿಂದ ಕೇಳುವುದು. ಯಾರಾದರೂ ಶ್ರದ್ಧೆಯಿಂದ ಕೇಳಿದರೆ ಅವರು ನಿಜವಾಗಿಯೂ ನೀವು ಹೇಳುವುದನ್ನು ಅರ್ಥಮಾಡಿಕೊಳ್ಳುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು. 8. ಸ್ನೇಹಶೀಲತೆ. ಹತ್ತಿರದ ಸ್ನೇಹಶೀಲತೆಯು ನಿಜವಾದ ಆಸಕ್ತಿ ಮತ್ತು ಸ್ನೇಹವನ್ನು ಸೂಚಿಸಬಹುದು. ದೂರದ ವ್ಯವಸ್ಥೆ ಅಸೌಕರ್ಯವನ್ನು ಸೂಚಿಸಬಹುದು. 9. ಅತಿಯಾದ ನಗು. ತುಂಬಾ ಹೆಚ್ಚು ನಗು ನಕಲಿ ಅಥವಾ ತಾತ್ಕಾಲಿಕ ಸಮಾಧಾನವನ್ನು ಸೂಚಿಸಬಹುದು. 10. ಕಣ್ಣುಗಳನ್ನು ಬಿಟ್ಟು ಇತರ ಅಂಶಗಳನ್ನು ಗಮನಿಸುವುದು. ಕೇಳುವಾಗ ಕಣ್ಣುಗಳನ್ನು ಬಿಟ್ಟು ಇತರ ಅಂಶಗಳನ್ನು ಗಮನಿಸುವುದರಿಂದ ಸತ್ಯತೆ ಇಲ್ಲದ ಭಾವನೆಗಳನ್ನು ನೀವು ಗುರುತಿಸಬಹುದು. 11. ಸ್ವತಂತ್ರ ಭಾಷಣ. ಸ್ವತಂತ್ರವಾಗಿ ಮಾತನಾಡುವುದನ್ನು ನೋಡಿ. ತಾಳ್ಮೆ ಮತ್ತು ಅನುಭವಗಳ ಚರ್ಚೆಯನ್ನು ತಿಳಿದುಕೊಳ್ಳಿ. 12. ಶಾಂತವಾಗಿರು. ತಾಳ್ಮೆಯು ಒಬ್ಬ ವ್ಯಕ್ತಿಯು ನಿಮಗೆ ಸರಿಯಾಗಿ ಆಲೋಚನೆಗಳನ್ನು ಮುಟ್ಟಿಸುವುದಕ್ಕೆ ಸಹಾಯ ಮಾಡುತ್ತದೆ. ಈ 12 ಮನಃಶಾಸ್ತ್ರೀಯ ತಂತ್ರಗಳನ್ನು ನಿಮ್ಮ ದಿನದಿನ ಜೀವನದಲ್ಲಿ ಬಳಸಿಕೊಂಡು ಜನರನ್ನು ತಕ್ಷಣ ಓದುವಲ್ಲಿ ನಿಪುಣರಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆ ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಷಯಗಳು ಬೇಕಿದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.